ಹಲೋ ನಮಸ್ಕಾರ ಎಲ್ರಿಗೂ ಕ್ಯೂಟಿ ಬ್ಯೂಟಿ ಚಾನಲ್ಸ್ಗೆ ಸ್ವಾಗತ. ಮನೆಯಲ್ಲೇ ಕಲಿತ್ಕೊಂಡು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇದರಲ್ಲಿ ನಿಮಗೆ ಟೈಮು ಮತ್ತು ಒಂದು ಮನಿನೂ ತುಂಬ ಸೇವ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ. ಮೊದಲನೇದಾಗಿ ನೀವು ಗೂಗಲ್ಗೆ ಹೋಗ್ಬಿಟ್ಟು ನಾಡ ಕಚೇರಿ ಅಂತ ಸರ್ಚ್ ಮಾಡಿ. ಅದರಲ್ಲಿ ಈ ಥರ ನಾಡ ಕಚೇರಿ ಅಂತ ಫಸ್ಟ್ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ, ಹಾಗಾಗಿದ್ದರೆ ಮಾತ್ರ ಅರ್ಥ ಆಗೋದು. ನಾಡ ಕಚೇರಿ ಅಂತ ಬಂದಮೇಲೆ ಫಾಸ್ಟಾಗಿ ನೀವು ಮಾಡ್ಕೋಬೇಕಾಗಿದ್ದು ಇಲ್ಲೊಂದು 3 ಡಾಟ್ಸ್ ಇದೆಯಲ್ಲ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ಆನ್ ಇದೆಯಾ ಆಫ್ ಇದೆಯಾ ಆನ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಆಫ್ ಇದ್ದರೆ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ತೋರಿಸ್ತಿದೆ ನೋಡಿ. ಈ ಆನ್ಲೈನ್ ಅಪ್ಲಿಕೇಶನ್ನ ನೋಡ್ತಿದ್ದೀರಾ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ. ಈ ಆನ್ಲೈನ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಮತ್ತು OTP ಕೇಳುತ್ತೆ. ನೀವು ಯಾವ ಒಂದು ಮೊಬೈಲ್ ನಂಬರು ನಿಮ್ಮ ಹತ್ರ ಇರುತ್ತೆ ಆ ಒಂದು ಮೊಬೈಲ್ ನಂಬರಿಗೆ OTP ಬರೋದ್ರಿಂದ ಆ ಫೋನ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ OTP ಬರುತ್ತೆ. ಆ OTPಗೆ ಬಂದಮೇಲೆ ಗೆಟ್ OTP ಕ್ಲಿಕ್ ಮಾಡಿದ್ಮೇಲೆ ನೀವು ಲಾಗಿನ್ ಆಗೋಕ್ಕೆ ಈಸಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಆದಮೇಲೆ ಇಲ್ಲಿ ನಿಮಗೆ ಲೆಫ್ಟ್ ಸೈಡು ನ್ಯೂ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಇದೆ ಗೊತ್ತಾ? ಈ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಅಗ್ರಿಕಲ್ಚರ್ ಸರ್ವಿಸು, ಕ್ಯಾಸ್ಟ್ ಸರ್ಟಿಫಿಕೇಟು, ಕ್ರಾಪ್ ಸರ್ಟಿಫಿಕೇಟ್ ತುಂಬ ಸರ್ಟಿಫಿಕೇಟ್ಸ್ಗಳಿದೆ. ಇದರಲ್ಲಿ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ಮೇಯ್ನ್ ಬೇಕಾಗಿರೋದು. ಇದನ್ನು ಕ್ಲಿಕ್ ಮಾಡಿದಾಗ ಇವಾಗ ನಾಡ ಕಚೇರಿ ಬಂದು ವರ್ಷನ್ ಪ್ರೀವಿಯಸ್ಸು 4 ಇದ್ದಿದ್ದು ಇವಾಗ 5 ಆಗಿದೆ. ಸೊ ಈ ಥರ ನಿಮ್ಮದು ವರ್ಷನ್ ಚೇಂಜಸ್ ಆಗುತ್ತೆ. ಇದಕ್ಕೆ ಓಕೆ ಅಂತ ಕೊಟ್ಕೊಳ್ಳಿ. 4 to 5ಗೆ ಚೇಂಜ್ ಆಗಿದೆ. 4ಅಲ್ಲಾದರೆ ವರ್ಕ್ ಮಾಡೋಕ್ಕಾಗಲ್ಲ, 5 ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫರ್ದರ್ ಈ ಥರ ಪೇಜು ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಟೈಪ್ ಮಾಡ್ಕೋಬೋದು, ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ ಟೈಪ್ ಮಾಡ್ಕೋಬೋದು. ಇವನ್ ನಿಮಗೆ ಇಲ್ಲಿ ಯಾವ ರೀತಿ ಏನಪ್ಪ ಅನ್ನೋದು ಕೂಡ ತೋರಿಸುತ್ತೆ ನೋಡಿ. ಪ್ರೀವಿಯಸ್ಸಲ್ಲಿ ಅದು 4ಅಲ್ಲಿತ್ತು, ಇವಾಗ 5ಗೆ ಚೇಂಜ್ ಆಗಿದೆ. ಈಗ ನಿಮಗೆ ರೈಟ್ ಸೈಡು 2 ಹ್ಯಾರೋ ಮಾರ್ಕ್ಸ್ಗಳಿದೆ. ಪ್ಲಸ್ ಮತ್ತು ಇದರಲ್ಲಿ ಎಲ್ಲ ಡೀಟೇಲ್ಸ್ಗಳಿದೆ. ಫೋಟೋಸ್ ಎಲ್ಲ ಎಷ್ಟು MB ಇರಬೇಕು, ಯಾವ್ಯಾವ ಥರ ಏನೇನು ಇರಬೇಕು, ಅರ್ಜಿ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದೆಲ್ಲ ಫುಲ್ಲು ಇನ್ಫಾರ್ಮೇಷನ್ಸ್ ಇರುತ್ತೆ. ಇಲ್ಲೆಲ್ಲ ನೋಡ್ಕೊಳ್ಳಿ. ಫೋಟೋಸ್ ಬಂದು 2 MBಗಿಂತ ಕಡಿಮೆ ಇದ್ದರೆ ಅಪ್ಲೋಡ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಈ ಸೈನ್ ಮತ್ತು ಖಂಡಿತ ಈ ಸೈನ್ ಕೂಡ ಮಾಡಬೇಕಾಗುತ್ತೆ ಇದರಲ್ಲಿ. ಫರ್ದರ್ ಈ ರೈಟ್ ಸೈಡ್ ನಿಮಗೆ 2 ಡಾಟ್ಸ್ ಏನಿದೆ ಹಾರಿಜಾಂಟಲ್ ಡಾಟ್ಸು, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಮುಖಪುಟ, ಹೊಸ ವಿನಂತಿ, ಬಾಕಿ ಉಳಿದಿರೋ ವ್ಯವಹಾರಗಳು ಮುದ್ರಿಸಿ ಅಂತ. ಇದರಲ್ಲಿ ನೀವು ಹೊಸ ವಿನಂತಿ ಅಂತ ಏನು ಕಾಣಿಸ್ತಿದೆಯಲ್ಲ, ಇದನ್ನು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ನೀವು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫರ್ದರ್ ನಿಮಗೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಮತ್ತು ವಾಸಸ್ಥಳ ದೃಢೀಕರಣ ಪತ್ರ ಎಲ್ಲ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಬೇಕಾಗಿರೋದು ಜಾತಿ ಪ್ರಮಾಣ ಪತ್ರ. ಈ ಜಾತಿ ಪ್ರಮಾಣ ಪತ್ರದ ಮೇಲೆ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಹೇಳ್ತೀನಿ. ಜಾತಿ ಪ್ರಮಾಣ ಪತ್ರ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೆ ಜಾತಿ ಪ್ರಮಾಣ ಪತ್ರ ಸಿಗುತ್ತೆ. ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಜಾತಿ ಪ್ರಮಾಣ ಪತ್ರದ ಮೇಲೆ ಮತ್ತು
ಕ್ಲಿಕ್ ಮಾಡಿದಾಗ ಈ ಥರ ಒಂದು ಫಾರ್ಮ್ ಓಪನ್ ಆಗುತ್ತೆ. ಈ ಫಾರ್ಮ್ ಬಂದು ನಿಮಗೆ ಆಲ್ಮೋಸ್ಟ್ ನೀವು ಅಪ್ಲೈ ಮಾಡಿದ್ದು ಒಂದು 21 ಡೇಸ್ ಒಳಗಡೆ ಬರುತ್ತೆ ಅಂತೇಳಿದ್ದಾರೆ. ಬಟ್ ಯೂಶ್ವಲಿ ಅದು 1 ವೀಕ್ 15 ಡೇಸ್ ಒಳಗಡೆ ಬಂದುಬಿಡುತ್ತೆ. ಮತ್ತು ಇದಕ್ಕೆ ಅಪ್ಲೈ ಮಾಡೋಕ್ಕೆ 40 ರೂಪೀಸ್ ಸೇವಾ ಶುಲ್ಕ ಇರುತ್ತೆ. ಇದನ್ನು ನೀವು ಬೇಕಾದ್ರೆ ಇನ್ ಪರ್ಸನ್ ಆದರೂ ತೊಗೋಬೋದು ಅಥವಾ ಸ್ಪೀಡ್ ಪೋಸ್ಟಲ್ಲಾದರೂ ತೊಗೋಬೋದು, ಹೇಗಿದ್ರೂ ಓಕೆ. ತುಂಬ ಟೈಮ್ ಸೇವ್ ಆಗುತ್ತೆ. ಮತ್ತು ಇದಕ್ಕೆ ನೆಕ್ಸ್ಟು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ಏನು ಎತ್ತ ಏನೇನು ಇರುತ್ತೆ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಏನು ಅನ್ನೋದು ಇದರಲ್ಲಿ ತೋರಿಸಿದ್ದಾರೆ ನೋಡಿ. ಸಾಲ ದಾಖಲಾತಿ, ವಿದ್ಯಾಭ್ಯಾಸ ಹೊಂದಿದ್ದರೆ, ಇನ್ ಕೇಸ್ ಇವಾಗ ನೀವು ನಿಮ್ಮ ಅಣ್ಣಂದೇನಾದರೂ ಅಪ್ಲೈ ಮಾಡ್ತಿರ್ತೀರ, ಅವ್ರದ್ದು ವಿದ್ಯಾಭ್ಯಾಸ ಇಲ್ಲ ಅಂದಾಗ ನಿಮ್ಮದು ಶಾಲೆದು ಏನು TC ಇರುತ್ತೆ ಆ TC ಅಪ್ಲೈ ಮಾಡಿ ಅದಕ್ಕೆ ಪಡಿತರ ಚೀಟಿ ಮೀನ್ಸ್ ರೇಷನ್ ಕಾರ್ಡನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲ ಹಳೇದು ಜಾತಿ ಪ್ರಮಾಣ ಪತ್ರ ಏನಾದರೂ ಇದ್ದರೆ ಅದನ್ನು ಹಾಕಬೇಕಾಗುತ್ತೆ. ನಿಮ್ಮದೇ ಬೇಕು ಅಂದಾಗ ನಿಮ್ಮದೇ ಶಾಲೆದು ಹಾಕಿದ್ಮೇಲೆ TC ಹಾಕಿದ್ರೆ TC ಮೇಲೆ ನೆಕ್ಸ್ಟು ಏನು ಬೇಕಾಗಿಲ್ಲ. ಫರ್ದರ್ ಬಂದು ಕೆಲ್ಸಕ್ಕೆ ಏನಾದರೂ ಬೇಕು ಅಂದರೆ ಸ್ಯಾಲರಿ ಸರ್ಟಿಫಿಕೇಟು ಮತ್ತು ಯಾವ್ದಾದ್ರು ಒಂದು ಐಡೆಂಟಿಫಿಕೇಷನ್ ಸರ್ಟಿಫಿಕೇಟು ಮತ್ತು ವಿಳಾಸ ಪುರಾವೆ ಇಲ್ಲೇನು ಕಾಣಿಸ್ತಿದೆ ಕೆಳಗಡೆ ಅದೆರಡನ್ನೂ ಹಾಕಬೇಕಾಗುತ್ತೆ. ಐಡೆಂಟಿಟಿ ಸರ್ಟಿಫಿಕೇಟ್ಗೆ ಒಂದು ವೋಟರ್ ID ಮತ್ತು ಆಧಾರ್ ಕಾರ್ಡ್ ಏನಾದರೂ ಇದ್ದು ಹಾಕಿದ್ರು ನಡೆಯುತ್ತೆ. ಎರಡೂ ಒಂದೇ ಹಾಕ್ಬಾರ್ದು, ಬೇರೆ ಬೇರೆ ಇದೆ 2 ಡಾಕ್ಯುಮೆಂಟ್ಗಳು ಹಾಕಬೇಕಾಗುತ್ತೆ ಇಲ್ಲಿ. ಇದೆಲ್ಲ ಆದಮೇಲೆ ಫರ್ದರ್ ನಮಗೆ ವಿಳಾಸ ಪುರಾವೆ ಶಾಲೆ ಡಾಕ್ಯುಮೆಂಟ್ಸ್ಗಳೆಲ್ಲ ಆದಮೇಲೆ ಲಾಸ್ಟಲ್ಲಿ ನೀವು ನೋಡ್ಬೋದು ಏನೇನು ದಾಖಲಾತಿಗಳು, ಈ ಸ್ಟಾರ್ ಮಾರ್ಕ್ ಏನೇನಿರುತ್ತೆ ಈ ದಾಖಲಾತಿಗಳನ್ನ ಕಡ್ಡಾಯವಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ಎಲ್ಲ ಇದು ಕೂಡ ನೀವು ವಿತಿನ್ 200 KB ಒಳಗಡೆ ಫೋಟೋ ಸೈಜಸ್ ಇರಬೇಕು. ನಿಮಗೆ ಪೇಪರ್ ಬೇಕು ಅಂದರೆ ಕನ್ನಡದಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಇಂಗ್ಲೀಷಲ್ಲಾದರೂ ಮಾಡ್ಕೋಬೇಕಾಗುತ್ತೆ. ಇದನ್ನು ಫರ್ದರ್ ನೀವು ನೋಡೋದು ಹೋದ್ಮೇಲೆ ಅದೇ ಕನ್ನಡ ಅಥವಾ ಇಂಗ್ಲೀಷಲ್ಲಾದರೂ ಮಾಡ್ಕೊಂಡು ಮುದ್ರಿಸ್ಕೋಬೋದು. ನೆಕ್ಸ್ಟ್ ಇಲ್ಲಿ ಮುಂದುವರಿಸಿ ಅಂತಿದೆಯಲ್ಲ, ಈ ಮುಂದುವರಿಸಿ ಅನ್ನೋದನ್ನು ಕ್ಲಿಕ್ ಮಾಡಿ ಫರ್ದರು ನಿಮ್ಮ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಪಡಿತರ ಚೀಟಿ ಹೊಂದಿದ್ರೆ ಮೀನ್ಸ್ ರೇಷನ್ ಕಾರ್ಡ್ ಹೊಂದಿದ್ರೆ ಹೌದು ಅಂತ ಹಾಕಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ. ಇಲ್ಲ ಅನ್ನೋದಾದರೆ ನಿಮಗೆ ಆಧಾರ್ ಕಾರ್ಡ್ ಡೀಟೇಲ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ ಹಾಕಿ ಅದಕ್ಕೆ ಒಂದು ಫೋನ್ ನಂಬರ್ ಏನು ಲಿಂಕ್ ಆಗಿರುತ್ತೆ ಆ ಫೋನ್ ನಂಬರ್ OTP ಕೇಳುತ್ತೆ. ಆ OTP ಎಂಟ್ರ್ ಮಾಡಿದರೆ ನೆಕ್ಸ್ಟ್ ಫರ್ದರ್ ಪೇಜ್ ಓಪನ್ ಆಗುತ್ತೆ. ನೀವೇನಾದರೂ ರೇಷನ್ ಕಾರ್ಡ್ ಇದ್ದು ರೇಷನ್ ಕಾರ್ಡ್ದು ಎಂಟ್ರಿ ಮಾಡಿದ್ರೆ ನಿಮಗೆ ಇಲ್ಲಿ ರೈಟ್ ಸೈಡ್ ಬಂದು ಮುಂದುವರಿಸಿ ಅಂತ ಕೊಟ್ಟರೆ ನಿಮಗೆ ರೈಟ್ ಸೈಡ್ ಬಂದು ಫ್ಯಾಮಿಲಿ ಮೆಂಬರ್ಸ್ದು ಯಾರ್ಯಾರು ಇರ್ತಾರೆ ಏನು ಅಂತ ಡೀಟೇಲ್ಸ್ ತೋರಿಸುತ್ತೆ. ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ ಥರ ಫ್ಯಾಮಿಲಿ ಮೆಂಬರ್ಸು ಪಡಿತರ ಚೀಟಿಯಲ್ಲಿ ಯಾರ್ಯಾರು ಇರ್ತಾರೆ ಅವ್ರದ್ದೆಲ್ಲರದು ನೇಮ್ ತೋರಿಸುತ್ತೆ. ಆ ನೇಮಲ್ಲಿ ನಿಮ್ಗೆ ಯಾರಿಗೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಬೇಕಾಗಿರುತ್ತೆ ಅವ್ರ ನೇಮನ್ನ ಕ್ಲಿಕ್ ಮಾಡಿಕೊಂಡ್ರೆ ಆಗುತ್ತೆ. ಫರ್ದರ್ ಮುಂದುವರಿಸಿ ಅಂತ ಕೊಟ್ಟಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಬಂದು ಎಲ್ಲ ಜಿಲ್ಲೆದು ಕಂಪ್ಲೀಟ್ ಜಿಲ್ಲೆ, ತಾಲೂಕು, ಗ್ರಾಮೀಣ ಪ್ರದೇಶ, ಹೋಬಳಿ, ಗ್ರಾಮ, ಅರ್ಜಿದಾರರ ಹೆಸರು, ತಂದೆ ತಾಯಿ ಹೆಸರು, ಪಿನ್ ಕೋಡ್ ಎಲ್ಲ ಪ್ರತಿಯೊಂದು ಇರುತ್ತೆ. ನೀವು ಪ್ರತಿಯೊಂದು ಡೀಟೇಲು ಏನಿರುತ್ತೆ ಅನ್ನೋದನ್ನು ಎಂಟ್ರಿ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಜಿಲ್ಲೆ, ತಾಲೂಕು, ಗ್ರಾಮೀಣ ಪ್ರದೇಶ ಮತ್ತು ಹೋಬಳಿ, ಗ್ರಾಮ, ಅರ್ಜಿದಾರರ ಹೆಸರು, ತಂದೆ ತಾಯಿ ಹೆಸರು, ಮತ್ತು ಇನ್ ಕೇಸ್ ಅವ್ರಿಗೆ ಮದುವೆ ಆಗಿದ್ದರೆ ಗಂಡನ ಹೆಸರು, ಅಲ್ಲಿ ಒಂದು ಶ್ರೀ ಅಂತೆಲ್ಲ ಇರುತ್ತಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಶ್ರೀಯುತ ಮದುವೆ ಆಗಿದ್ದರೆ ಗಂಡನ ಹೆಸರಿಗೆ ಪಿನ್, ತಾಯಿ ಹೆಸರು,
ನೆಕ್ಸ್ಟ್ ಫರ್ದರ್ ಪಿನ್ ಕೋಡು ಮತ್ತು ಮೊಬೈಲ್ ನಂಬರು, ಇಮೇಲ್ ಐ ಡಿ ಕೇಳುತ್ತೆ. ಇದಕ್ಕೆ ಒಂದು OTP ಕೇಳುತ್ತೆ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ OTP ಹಾಕಿದ್ರೆ ಮೊಬೈಲ್ ನಂಬರ್ ವೆರಿಫಿಕೇಷನ್ ಆಗುತ್ತೆ. ಇಮೇಲ್ ಐ ಡಿ ಎಂಟ್ರಿ ಮಾಡಿದ್ಮೇಲೆ ಇಮೇಲ್ ಐ ಡಿಗೆ ಒಂದು OTP ಬರುತ್ತೆ. ಅದನ್ನು ವೆರಿಫೈ ಮಾಡಿದ್ಮೇಲೆ ವೆರಿಫೈ ಆಗುತ್ತೆ. ನೆಕ್ಸ್ಟ್ ನೀವು ಇದನ್ನೇನಾದರೂ ಡಿಜಿಟಲಾಗಿ ಮೀನ್ಸ್ ಪ್ರಿಂಟ್ ತೊಗೊಳ್ತೀರಾ ಅನ್ನೋ ಥರ ಬಯಸ್ತೀರಾ ಅನ್ನೋ ಥರ ಆದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ನಿಮಗೆ ಅದು ನಾರ್ಮಲ್ ಆನ್ಲೈನಲ್ಲಿ ಬರೋ ಥರ ಆಗುತ್ತೆ. ಪ್ರಮಾಣ ಪತ್ರನ ನೀವು ಇನ್ ಪರ್ಸನ್ ಆದರೂ ತೊಗೋಬೋದು ಅಥವಾ ಸ್ಪೀಡ್ ಪೋಸ್ಟಲ್ಲಾದರೂ ತೊಗೋಬೋದು. ಇನ್ ಪರ್ಸನ್ ಇದ್ದರೆ ನೀವು ಯಾವುದಾದ್ರೂ ಒಂದು ಅಂಚೆ ಕಚೇರಿಗೋ ಅದಕ್ಕೆ ಹೋಗ್ಬಿಟ್ಟು RD ನಂಬರ್ ಕೊಟ್ಟರೆ ಪ್ರಿಂಟ್ ಕೊಡ್ತಾರೆ. ಸೊ ಇನ್ ಪರ್ಸನ್ ತೊಗೊಂಡ್ರೆ ನಿಮಗೆ ಬೇಗ ಸಿಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲೊಂದು ಮುಂದುವರಿಸಿ ಅಂತ ಇದೆಯಲ್ಲ, ಇದನ್ನು ಮುಂದುವರಿಸಿ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಫರ್ದರ್ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಮೀಸಲಾತಿ ವರ್ಗ ಯಾವುದು, ಜಾತಿ ಯಾವ ಜಾತಿ, ಮತ್ತು ನಿಮ್ಮದು ವಾರ್ಷಿಕ ಕುಟುಂಬ ಆದಾಯ ಎಷ್ಟಿರುತ್ತೆ ಅನ್ನೋದನ್ನು ಕೇಳುತ್ತೆ. ಮತ್ತು ಯಾವ ಉದ್ದೇಶಕ್ಕೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಿರೋದು ಅಂತ ಕೇಳುತ್ತೆ. 3 ಇರುತ್ತೆ. ಒಂದು ಎಜುಕೇಷನ್ ಪರ್ಪಸ್ಸಿಗೋಸ್ಕರ, ಇನ್ನೊಂದು ಜಾಬ್ಗೋಸ್ಕರ, ಇನ್ನೊಂದು ಇತರೆ ಅಂತಿರುತ್ತೆ. ನಾನಿಲ್ಲಿ ಇತರೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಮುಂದುವರಿಸಿ ಅನ್ನೋದೇನು ಕಾಣಿಸ್ತಿದೆಯಲ್ಲ ಇಲ್ಲಿ, ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಬರುತ್ತೆ. ಫೋಟೋಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮದೊಂದು, ಮತ್ತು ಡಾಕ್ಯುಮೆಂಟ್ ಅಪ್ಲಿಕೇಶನ್ಸ್ಗಳನ್ನ ಅಪ್ಲೋಡ್ ಮಾಡೋದು ಬರುತ್ತೆ. ಇಲ್ಲಿ ನಿಮ್ಗೆ ಫಸ್ಟ್ ಒಂದು ವ್ಯಕ್ತಿ ಫೋಟೋ ಕೇಳುತ್ತೆ. ಯಾವ ವ್ಯಕ್ತಿದು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಿರ್ತೀರ ಆ ವ್ಯಕ್ತಿದು ಫೋಟೋನ 50 KBಯಲ್ಲಿ ಫೋಟೋ ಸೈಜ್ ಇರೋ ಥರ ರೀಸೈಸ್ ಮಾಡಿಕೊಂಡು ಕನ್ವರ್ಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಫರ್ದರ್ ನಿಮಗೆ ಅವ್ರದ್ದು ಸ್ಕೂಲ್ ಸರ್ಟಿಫಿಕೇಟು ಮೀನ್ಸ್ TC ಮತ್ತು ಆಧಾರ್ ಕಾರ್ಡದ್ದು, ವೋಟರ್ ID ಯಾವುದಾದ್ರು ಒಂದು ಪ್ರೂಫ್ಗೆ ಸರ್ಟಿಫಿಕೇಟ್ಗಳೇನಿರುತ್ತೆ ಆ ಸರ್ಟಿಫಿಕೇಟ್ಗಳನ್ನ ಅಪ್ಲೋಡ್ ಮಾಡಿ. ಡಾಕ್ಯುಮೆಂಟ್ನ ಸರ್ಚ್ ಅಂತ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಡಾಕ್ಯುಮೆಂಟ್ ಇರುತ್ತಲ್ಲ ಅಲ್ಲೆಲ್ಲ ಅಪ್ಲೋಡ್ ಮಾಡಿದ್ರೆ ನಿಮಗೆ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡೆಡ್ ಅಂತ ಬರುತ್ತೆ. ಈ ಥರ ಇಲ್ಲಿ ತುಂಬ ಇನ್ನೂ ಇದೆ, ಏನೇನೋ ಬೇರೆ ಎಲ್ಲ ಅಪ್ಲಿಕೇಶನ್ಸ್ಗಳು. ನಿಮಗೆ ಸದ್ಯಕ್ಕೆ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡು, ಸ್ಕೂಲ್ದು ಸರ್ಟಿಫಿಕೇಟ್ ಇದ್ದರೆ ಸ್ಕೂಲ್ ಸರ್ಟಿಫಿಕೇಟು, ಮತ್ತು ಆಧಾರ್ ಕಾರ್ಡು, ವೋಟರ್ ID ಇದ್ದರೆ ವೋಟರ್ ID, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು. ಎಲ್ಲ ಅಪ್ಲೋಡ್ ಆಗಿದೆ. ಇಲ್ಲಿ ಒಂದು ಸರಿ ರೀಚೆಕ್ ಮಾಡ್ಕೊಳ್ಳಿ. ರೀಚೆಕ್ ಮಾಡ್ಕೊಂಡು ಸಬ್ಮಿಟ್ ಅನ್ನೋದೇನಿದೆ ಸಬ್ಮಿಟ್ನ ಕೊಟ್ಟರೆ ಫರ್ದರ್ ಈ ಥರ ಒಂದು GSC ನಂಬರ್ ಅಂತ ಕ್ರಿಯೇಟ್ ಆಗುತ್ತೆ. ಅಂದರೆ ನಿಮ್ಮದೊಂದು RD ನಂಬರು. ಈ RD ನಂಬರ್ನ ನೀವು ಎಂಟ್ರಿ ಮಾಡಿ ಪ್ರಿಂಟ್ ತೊಗೋಬೋದು. ಓಕೆ ಅಂತ ಕ್ಲಿಕ್ ಮಾಡಿ. ಫರ್ದರು ಕ್ಲಿಕ್ ಆದಮೇಲೆ ನಿಮಗೆ ಈ ಥರ RD ನಂಬರು ಸ್ವೀಕೃತಿ ಸಂಖ್ಯೆ ಮೀನ್ಸ್ ಒಂದು ರೆಸಿಪ್ಟ್ ಬರುತ್ತೆ. RD ನಂಬರ್ ಯಾರ ಹೆಸರಲ್ಲಿ ಏನಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಏನು ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಈ ಡೀಟೇಲ್ಸ್ ಬಂದಮೇಲೆ ನೀವು ಇಷ್ಟಕ್ಕೆ ಸ್ಟಾಪ್ ಮಾಡಬಾರ್ದು. ಫರ್ದರ್ ನೀವು ಇ-ಸೈನ್ ಅಂತ ಒಂದು ಬರುತ್ತೆ. ಈ ಇ-ಸೈನ್ನ ಮಾಡಿದ್ಮೇಲೆ ನೀವು ಯಾವುದೇ ಒಂದು ಇದಕ್ಕೆ ಹೋಗಿ ಪ್ರಿಂಟ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಇ-ಸೈನ್ನ ಕಂಪಲ್ಸರಿ ಮಾಡಲೇಬೇಕು ನೀವು. ಇ-ಸೈನ್ ಮಾಡಿದ್ರೆ ನೀವು ಯಾವುದಾದ್ರೂ ನಾಡ ಕಚೇರಿಗೆ ಹೋಗಿ ಮತ್ತೆ ಅದ್ರ ಮೇಲೆ ಸೀಲು ಸೈನ್ ಹಾಕೋ ಅವಶ್ಯಕತೆ ಇರೋಲ್ಲ. ಸೊ ಇ-ಸೈನ್ ಅಂದರೆ ಏನು ತಿಳ್ಕೊಳ್ಳೋಣ ಬನ್ನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಕ್ಷರ ಅನ್ನೋ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಕ್ಷರನ ಒಂದು ವೆಬ್ಸೈಟು. ಈ ವೆಬ್ಸೈಟಲ್ಲಿ ನಿಮ್ಮದು ಆಧಾರ್ ನಂಬರು ಕೇಳುತ್ತೆ. ಆಧಾರ್ ನಂಬರ್ ಇದ್ದರೆ, ಇಲ್ಲಾಂದರೆ ವರ್ಚುವಲ್ ID ಕೇಳುತ್ತೆ, UID ಟೋಕನ್ ಕೇಳುತ್ತೆ. ಇಲ್ಲಿ ನೀವು ಆಧಾರ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಆಧಾರ್ ನಂಬರ್ದು OTP ಕೇಳಿದ್ರೆ OTP ಬರುತ್ತೆ ನಿಮ್ಮದೊಂದು ಫೋನ್ ನಂಬರಿಗೆ. ಆ OTPನ ಎಂಟರ್ ಮಾಡಿ ಗೆಟ್ OTP ಕೊಡಿ. OTP ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಫರ್ದರ್ ನಿಮಗೆ ಈ ಥರ ಒಂದು ಸಿಗುತ್ತೆ. ಇಲ್ಲಿ ಏನೇನಿದೆ ಏನೇನು ರೂಲ್ಸು ಅನ್ನೋದನ್ನ ನೀವು ಕೇಳಿಸ್ಕೊಳ್ಳಬೋದು, ಓದ್ಕೊಳ್ಳಬೋದು. ಆ ಒಂದು ಬಾಕ್ಸ್ ಏನಿದೆ ಆ ಬಾಕ್ಸ್ಗೆ ಟಿಕ್ ಮಾರ್ಕ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಪೇಮೆಂಟ್ ಪೇಜ್. ನಾನೇನು ಹೇಳಿದೆ ₹40 ಆ ಒಂದು ₹40ನ
ಪೇ ಮಾಡಬೇಕಾಗುತ್ತೆ. ಈ ₹40 ಪೇ ಮಾಡಬೇಕಾದ್ರೆ ಕೆಲವೊಂದು ರೂಲ್ಸ್ಗಳಿದೆ. ಅಂದರೆ ಸಮ್ಟೈಮ್ಸ್ ನೀವು ₹40 ಪೇ ಮಾಡ್ತೀರಾ ನೋಡಿ, ಅದು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿದೆ ನೋಡಿ. ₹40 ಪೇ ಆದಮೇಲೂ ನಿಮಗೆ ಕೆಲವೊಂದು ಸರಿ ಅವರಿಗೆ ನಾಡ ಕಚೇರಿ ಅವರಿಗೆ ನೀವು ಪೇಮೆಂಟ್ ಮಾಡಿರೋದು ರಿಸೀವ್ ಆಗಿರಲ್ಲ. ಸೊ ತುಂಬ ಟೈಮು ಇದಾಗ್ಬಿಟ್ಟಿರುತ್ತೆ, ಮೀನ್ಸ್ ಬೇರೆ ಎಲ್ಲೋ ಹೋಗಿರುತ್ತೆ. ಸೊ ಆ ಅಮೌಂಟ್ನ ನಿಮಗೆ ರಿಟರ್ನ್ ಮಾಡಲ್ಲ ಅಂತ ಹೇಳ್ತಿದೆ. ಇದು ಕಂಡೀಷನ್ಸ್ಗಳಿದೆ. ನೀವು ಯಾವ ಟೈಮಲ್ಲಿ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ನೀವು ಮಾರ್ನಿಂಗು 10 ಈವ್ನಿಂಗ್ 4 ಒಳಗಡೆ ಪೇಮೆಂಟ್ ಮಾಡಿದ್ರೆ ಬೆಸ್ಟು. ಸೊ ಈ ಥರ ಒಂದು ಪೇಮೆಂಟ್ ಸಬ್ಮಿಟ್ ಮಾಡೋದನ್ನು ನೋಡ್ಕೊಳ್ಳಿ. ಫರ್ದರ್ ಈ ಥರ ಎಲ್ಲ SBIದು ಇನ್ನೂ ಆಪ್ಷನ್ಸ್ಗಳಿದೆ. ಯೂಸಲ್ಲಿ ನಾವು UPI ಮಾಡೋದ್ರಿಂದ UPI ಮಾಡಬೇಕು. UPI ಮೇಲೆ ನಿಮಗೆ ಆಪ್ಷನ್ಸ್ ಬರುತ್ತೆ. ಒಂದು ಬಂದು UPI ID ಹಾಕ್ಬೋದು, ಇಲ್ಲ QR ಕೋಡ್ ಸ್ಕ್ಯಾನ್ ಮಾಡಿ ಆದರೂ ಹಾಕ್ಬೋದು. ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನರ್ ID ಬರುತ್ತೆ. ID ಹಾಕಿ ವೆರಿಫೈ ಮಾಡಿದ್ರೆ ವ್ಯಾಲಿಡೇಟ್ ಸಿಗುತ್ತೆ. ಸ್ಕ್ಯಾನ್ ಮಾಡಿದ್ಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಯೂಸಲಿ ನೀವು ಪೇಮೆಂಟ್ ಮಾಡಬೇಕಾದ್ರೆ ವರ್ಕಿಂಗ್ ಡೇಸ್ ಟೈಮಲ್ಲೇ ಮಾಡಿ, ಬೇರೆ ಯಾವ ಟೈಮಲ್ಲೂ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಅದು ರಿಸೀವ್ ಆಗಿರಲ್ಲ, ಮತ್ತೆ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಯಾವ ವರ್ಕಿಂಗ್ ಡೇಸು ಆ ಟೈಮಲ್ಲಿ ಮಾಡಿದ್ರೆ ಬೆಸ್ಟು. ಮಾರ್ನಿಂಗ್ 10 to 4 ಮಾಡಿದ್ರೆ ನಾಡ ಕಚೇರಿಯವರು ಆ ಪೇಮೆಂಟ್ನ ರಿಸೀವ್ ಮಾಡ್ಕೊಂಡಿರ್ತಾರೆ. ಮತ್ತು ನಿಮ್ಮ ಫರ್ದರ್ ನಿಮ್ದು ಏನು ವರ್ಕ್ ಇರುತ್ತೆ ಅಪ್ಲಿಕೇಶನ್ ವೆರಿಫಿಕೇಷನ್ಗೆ ಹೆಲ್ಪ್ ಆಗುತ್ತೆ. ಲೇಟಾಗಿ ಮಾಡಿದಷ್ಟು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯಿತಾ? ಈ ಥರ ಪೇಮೆಂಟ್ನ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಅದು ಅಪ್ಲಿಕೇಶನ್ನು ಪೇಮೆಂಟ್ ಆಗಿರೋದು ಸಕ್ಸಸ್ಫುಲ್ ಅನ್ನೋದಕ್ಕೆ 1 or 2 minutes ವೆಯ್ಟ್ ಮಾಡಿ. ಸರ್ವರ್ ಸ್ಲೋ ಇದ್ದ ಟೈಮಲ್ಲಿ ನಿಮಗೆ ಈ ಥರ ವೆಯ್ಟಿಂಗ್ಸ್ ಬರುತ್ತೆ. ಸೊ ಅಪ್ಲಿಕೇಶನ್ ಅಪ್ರೂವ್ಡ್ ಆದಮೇಲೆ, ರಿಸೀವ್ ಆದಮೇಲೆ ಈ ಥರ ಒಂದು ಸ್ವೀಕೃತಿ ಪತ್ರ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಸಕ್ಸಸ್ಫುಲ್ ಅನ್ನೋದನ್ನ ತೋರಿಸ್ತಿದೆ ನೋಡಿ. ಇದರಲ್ಲಿ ನೆಕ್ಸ್ಟ್ ಮುಂದುವರಿಸಿ ಅನ್ನೋದನ್ನು ನೀವು ಕ್ಲಿಕ್ ಮಾಡಿದ್ಮೇಲೆ ಫರ್ದರ್ ಈ ಥರ ಅಪ್ಲಿಕೇಶನ್ ಬರುತ್ತೆ, ಡೌನ್ಲೋಡ್ ಅಪ್ಲಿಕೇಶನ್ ಅಂತ. ಬಟ್ ಇವಾಗಲೇ ನೀವು ಡೌನ್ಲೋಡ್ ಮಾಡೋಕ್ಕೆ ಹೋದರೆ ಡೌನ್ಲೋಡ್ ಆಗೋಲ್ಲ. ಬಿಕಾಸ್ ನೀವು ಇವಾಗ ಅಪ್ಲಿಕೇಶನ್ ಹಾಕಿರೋದ್ರಿಂದ ಅದು ವೆರಿಫಿಕೇಷನ್ ಆಗಿ ತಹಸೀಲ್ದಾರ್ ಕಡೆಯಿಂದ ಚೆಕ್ ಮಾಡಿ ಬರುತ್ತೆ. ಈ ಥರ ಒಂದು RD ನಂಬರ್ ಇದು ಫಾರ್ಮ್ನ ಅಕ್ನಾಲೆಡ್ಜ್ಮೆಂಟ್ ಫಾರ್ಮ್ ಸಿಗುತ್ತೆ. ಈ ಫಾರ್ಮ್ನ ನಿಮ್ಮ ಹತ್ರ ಬೇಕಾದ್ರೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮಗೇನೋ ಪ್ರಿಂಟರ್ ಇದೆ ಅಂದರೆ ಪ್ರಿಂಟರಲ್ಲಿ ಪ್ರಿಂಟ್ ತೆಗೆದು ಈ ಫಾರ್ಮ್ನ ಇಟ್ಕೊಳ್ಳಿ ಅಷ್ಟೇ. 1 week or 15 days ಒಳಗಡೆ ನಿಮ್ಗೊಂದು ನಾರ್ಮಲ್ ಮೆಸೇಜ್ ಬರುತ್ತೆ, ಅಪ್ರೂವ್ಡ್ ಆಗಿದೆ, ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ. ಫರ್ದರ್ ಸೇಮ್ ಅದೇ ಥರ ಸೇಮ್ ಪ್ರೊಸೆಸ್ಸು ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮನೆಯಲ್ಲೇ ಕೂತ್ಕೊಂಡು ನೀವು ಆನ್ಲೈನಲ್ಲಿ ಮನಿ ಸೇವ್ ಮಾಡ್ತಾ, ಟೈಮ್ ಸೇವ್ ಮಾಡ್ತಾ, ಇನ್ಕಮ್ ಸರ್ಟಿಫಿಕೇಟ್ನ ಹೇಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ಹೇಳಿದ್ದೀನಿ ಕೂಡ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಫಾಲೋ.